ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಆಗಲೇ 2025ನೇ ಇಸ್ವಿ 6 ತಿಂಗಳು ಮುಗಿದು 7ನೇ ತಿಂಗಳು ಕೂಡ ಮುಗಿತಾ ಇದೆ. ನಮ್ದು ಆಲ್ರೆಡಿ ಆಗಸ್ಟ್ ತಿಂಗಳು ಬರ್ತಾ ಇದೆ. ಸೊ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ನಾನು ಪ್ರತಿ ತಿಂಗಳು ಮಾಸ ಭವಿಷ್ಯ ಮಾಡಬೇಕಾದ್ರೆ 2 ವಿಭಾಗ ಮಾಡ್ತೇನೆ, ಶುಭ ವಿಚಾರಗಳ ವಿಡಿಯೋ, ಎಚ್ಚರಿಕೆಗಳ ವಿಡಿಯೋ ಅಂತ. ಈ ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ತಿಳಿಸಿದ್ದೇನೆ. ದಯವಿಟ್ಟು ಈ 5 ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಿ ಹಾಗೂ ಏನು ಸಮಸ್ಯೆ ಆಗದಂಗೆ ನೋಡ್ಕೊಳ್ಳಿ ಅಂತ. ಇದು ನಿಮಗೆ ಹೆದರ್ಸ್ಲಿಕ್ಕೆ ಮಾಡುವಂಥ ವಿಡಿಯೋ ಅಲ್ಲ, ಶುಭ ವಿಚಾರ ವಿಡಿಯೋ ಇನ್ನೊಂದಿದೆ. ಏನೇನು ಸಮಸ್ಯೆ ಆಗಬಹುದು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಳುವಂಥದ್ದು ಅನ್ನುವಂಥದ್ದು ಈ ವಿಚಾರದಲ್ಲಿ ನಮ್ಮ ತಿಳಿಸಿ. ಯಾಕೆಂದರೆ ಈ ರೀತಿ ಸಮಸ್ಯೆ ಆಗ್ಬೋದು ಅಂತಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದನ್ನ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೇ ತಪ್ಪಿಸ್ಕೊಬಿಡ್ತೀರ, ಇದಾಗುತ್ತಾ ಸರಿ, ಈ ವಿಚಾರದ ನಾನು ಎಚ್ಚರಿಕೆ ಇರ್ತೀನಿ ಅಂತ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಿಂಹರಾಶಿಯವರಿಗೆ ವಿಡಿಯೋ ಗೊತ್ತಾಗಬೇಕಲ್ಲ, ಈ ವಿಚಾರಗಳು ಗೊತ್ತಾಗಬೇಕಲ್ಲ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ಶೇರ್ ಮಾಡಿಬಿಡಿ. ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಈ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥ ರವಿಗ್ರಹ ಹಾಗೂ ಕರ್ಮಾಧಿಪತಿಯಾಗಿರತಕ್ಕಂತಹ ಶುಕ್ರಗ್ರಹ ಹಾಗೂ ಲಾಭಾಧಿಪತಿಯಾಗಿರತಕ್ಕಂಥ ಬುಧಗ್ರಹ, ಈ ಗ್ರಹಗಳ ಸಂಚಾರವನ್ನು ಆಗಸ್ಟ್ ತಿಂಗಳಲ್ಲಿ ನೋಡಿದಾಗ 12ನೇ ಮನೆಯಲ್ಲಿ ಅಂದರೆ ಮೊದಲ 2 ವಾರಗಳು ನಿಮ್ಮ ರಾಶ್ಯಾಧಿಪತಿ ಲಾಸ್ ಅಂದರೆ 12ನೇ ಮನೆಯಲ್ಲಿರ್ತಾನೆ, ಆಮೇಲೆ ನಿಮ್ಮ ರಾಶಿಗೆ ಬರ್ತಾನೆ. ಇದು ಏನು ತೋರಿಸುತ್ತಪ್ಪ ಅಂತಂದರೆ, ಯಾವುದೋ ಒಂದು ಟಾರ್ಗೆಟನ್ನು ಕೊಟ್ಟು ಅಥವಾ ಯಾವುದೋ ಒಂದು ಆಸೆಯನ್ನು ತೋರಿಸಿ ನಿಮ್ಮ ಹತ್ರ ತುಂಬ ಕೆಲಸಗಳು ಮಾಡಿಸ್ತಾರೆ ಅಂತ ಕಂಡು ಬರ್ತಾ ಇದೆ. ಅಂದರೆ ಹೆವಿ ವರ್ಕು. ಇದರಿಂದಾಗಿ ತುಂಬ ಆರೋಗ್ಯವನ್ನು ಸಹ ನೀವು ಹಾಳು ಮಾಡ್ಕೊಳ್ಬಹುದು. ಏನಾಗುತ್ತೆ, ಎಲ್ಲ ರೀತಿಯ ಅಂತ ಹೇಳ್ತೀವಿ ಓಕೆ, ಎಲ್ಲ ರೀತಿಯ ವಿಚಾರಗಳಲ್ಲೂ ಓಕೆ, ಬಟ್ ಆರೋಗ್ಯ ಸರಿ ಇಲ್ಲ. ಯಾಕೆ ಆರೋಗ್ಯ ಸರಿ ಇಲ್ಲ? ಸ್ವಲ್ಪ ಏನೋ ಟಾರ್ಗೆಟ್ ಕೊಟ್ಟರು, ಆ ಟಾರ್ಗೆಟ್ ಮಾಡೋಕ್ಕೆ ಹೋದೆ, ಆ ಟಾರ್ಗೆಟ್ ಮಾಡ್ತಾ ಸುಸ್ತಾಯಿತು, ಊಟ ಸರಿಮಟ್ ಮಾಡಿಲ್ಲ, ನಿದ್ದೆ ಕಣ್ಣು ತುಂಬ ಮಾಡಿಲ್ಲ, ಒತ್ತಡ ತುಂಬ ಮಾನಸಿಕ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಆರೋಗ್ಯ ಹಾಳಾಗೇ ಆಗುತ್ತೆ. ಸೊ ಮೊದಲ 2 ವಾರಗಳಲ್ಲಿ ನೀವು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇಟ್ಕೊಳ್ಬೇಕಾಗ್ತದೆ. ಯಾಕೆಂದರೆ ವ್ಯಯದಲ್ಲಿ ರಾಶ್ಯಾಧಿಪತಿ ಇರ್ತಾನೆ, ಅಷ್ಟಮಾಧಿಪತಿ ಚೆನ್ನಾಗಿದ್ರು ವ್ಯಯದಲ್ಲಿ ರಾಶ್ಯಾಧಿಪತಿ, ಅಷ್ಟಮದಲ್ಲಿ ಶನಿ. ಇದು ಆಟೋಮೆಟಿಕಲಿ ತೋರಿಸ್ತಾ ಇದೆ ನೀವೇ ಸ್ವತಃ ಸಿಕ್ಕಾಪಟ್ಟೆ ಮಿಷನ್ ಥರ ಕೆಲಸ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅಂತ. ದಯವಿಟ್ಟು ಹಂಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಪರ್ವ ದಿನದಂದೇ ನಾವು ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಸಿಂಹರಾಶಿಯವರ ಇದರ ಸಮಸ್ಯೆಗಳ ಪರಿಹಾರಕ್ಕೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗ್ತದೆ. 2ನೇಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಜಗ್ರಹ ನಿಮ್ಮ ರಾಶಿಗಿಂತ 2ನೇ ರಾಶಿ ಅಂದರೆ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಕುಜ ಇರ್ತಾನೆ. ಕುಜ ನಿಮಗೆ ಭಾಗ್ಯಾಧಿಪತಿ, ಓಕೆ ಒಪ್ಕೊಳ್ಳೋಣ. ಬಟ್ ಏನಾಗ್ಬಿಡುತ್ತೆ ಅಂತಂದರೆ, 2ನೇ ಮನೆ ಅಂದರೆ ಕುಟುಂಬ ಧನಸ್ಥಾನ ಅಂತ, ಹಾಗೂ 8ನೇ ಮನೆಯಲ್ಲಿರುವ ಶನಿ. ನಾನು ಈ ಮಂದಮಂಗಳ ಯುತಿಯ ಬಗ್ಗೆ ವಿಶೇಷವಾಗಿ ವಿಡಿಯೋ ಸಪ್ರೇಟಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಮಂದಮಂಗಳ ಅಂದರೆ ಬಿಸಿ ತುಪ್ಪ, ಉಗಿದ್ರೆ ತುಪ್ಪ ವೇಸ್ಟು, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತ. ಆ ಥರದ ವಿಚಿತ್ರವಾದಂತಹ ಒಂದು ಪರಿಸ್ಥಿತಿ ಸಿಂಹರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರಬಹುದು. ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿ ಕುಜ ಹಾಗೂ ಅಷ್ಟಮದಿಂದ ಶನಿಯ ದೃಷ್ಟಿ. ಕುಜ ಬೇರೆ ನಿಮಗೆ ಭಾಗ್ಯಾಧಿಪತಿ, ಚತುರ್ಥಾಧಿಪತಿ ಬೇರೆ ಆಗ್ತಾನೆ. ಕುಟುಂಬದಲ್ಲೊಂದಿಷ್ಟು ಏನು ಹೇಳ್ತೀವಿ ಫ್ಯಾಮಿಲಿ ಮ್ಯಾಟರ್ಸ್ ವಿಚಾರವಾಗಿ ನಿಮಗೆ ಇಷ್ಟ ಇಲ್ಲದ ಕೆಲವಿಷ್ಟು ವಿಚಾರಗಳಿಗೆ ನೀವು ಒಪ್ಕೊಳ್ಬೇಕಾಗತ್ತೆ. ಆಯ್ತು, ನನಗೆ ಮನಸ್ಸಿಲ್ಲ ಆದರೂ ಓಕೆ, ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ಬಿಸಿ ತುಪ್ಪ. ಹಾಗೂ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಇಷ್ಟ ಇದೆ ಅನ್ನೋ ತರಹ ನಾಟಕ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸುಮ್ಮನೆ ಒಂದು ಒತ್ತಾಯಪೂರ್ವಕವಾದ ನಗು, ನನಗಿಷ್ಟ ಇಲ್ಲ ಬಟ್ ಒತ್ತಾಯ, ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಇದೆ ಅಂತ. ಈ ಫ್ಯಾಮಿಲಿ ಪ್ರೆಷರಿಂದಾಗಿ ನಿಮಗೆ ಇಷ್ಟ ಇಲ್ದಿರೋರ ಜೊತೆಗೆ ಮದುವೆ, ಫ್ಯಾಮಿಲಿ ಪ್ರೆಷರಿಂದಾಗಿ ನಿಮಗೆ ಇಷ್ಟ ಇಲ್ದಿರೋ ಜಾಗದಲ್ಲಿ ಕೆಲಸ, ಫ್ಯಾಮಿಲಿ ಪ್ರೆಷರಿಂದಾಗಿ ನಿಮಗೆ ಇಷ್ಟ ಇಲ್ದಿರೋರ ಜೊತೆಗೆ ಹಣದ ವ್ಯವಹಾರ, ಫ್ಯಾಮಿಲಿ ಪ್ರೆಷರಿಂದಾಗಿ ಎಲ್ಲ ಕೆಲಸ ಕಾರ್ಯಗಳು. ಈ ಪ್ರೆಷರ್ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಥರ. ಅಥವಾ ದುಡ್ಡಿನ ವಿಚಾರವಾಗಿಯೂ ಬರ್ಬೋದು.
ಇವತ್ತಲ್ವಾ. ಇಲ್ಲಿ ಫ್ಯಾಮಿಲಿ ಜೊತೆ ಜಗಳನೂ ಮಾಡುವ ಸಾಧ್ಯತೆ ಇರ್ತದೆ, ಬಟ್ ನೀವು ತಡ್ಕೊಳ್ತೀರ, ನಿಮ್ಮನ್ನು ನೀವು ತಡ್ಕೊಳ್ತೀರ. ಇಲ್ಲ, ಜಗಳ ಮಾಡಬಾರ್ದು, ನನ್ನ ಫ್ಯಾಮಿಲಿ, ದುಡ್ಡು ಬರುತ್ತೆ ಹೋಗುತ್ತೆ, ಬಿಟ್ಬಿಡಿ ಈ ವಿಚಾರನ. ಹೆಂಗ ನಿಮ್ಮ ಮನಸ್ಸು ನಿಮ್ಮಲ್ಲಿ ಒಂದು ಕೊತ 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 ಕುದಿಯುತ್ತೆ ಒಳಗಡೆ. ಬಿಸಿ ತುಪ್ಪ ಉಗಿದ್ರೆ ತುಪ್ಪ ವೇಸ್ಟ್, ನುಂಗಿದ್ರೆ ಗಂಡಲು ಸುಟ್ಟೋಗುತ್ತೆ. ಒಂಥರ ಬಹಳ ಕಷ್ಟಪಡ್ತೀರ ಈ ವಿಚಾರಗಳಲ್ಲಿ ಅಂತ ಕಷ್ಟ ಕಂಡು ಬರ್ತಾ ಇದೆ. ಪರಿಹಾರ ಸ್ವರೂಪ ಕುಜನಿಗೆ ಆರಾಧನೆ ಆಗಬೇಕು, ಶನಿಗೆ ಆರಾಧನೆ ಆಗಬೇಕು. ವಿಡಿಯೋ ಎಂಡಲ್ಲಿ ನೋಡಿ, ಸಹಸ್ರ ಕುಜ ಶಾಂತಿ ಇತ್ಯಾದಿ ವಿಚಾರಗಳು. ಭೀಮನ ಅಮಾವಾಸ್ಯೆ ದಿವಸ ವಿಶೇಷ ಪ್ರಸಾದ, ಒಂದು ಕೆಂಪು ದಾರದಲ್ಲಿ ಕುದಿಯಲ್ಲಿ ಹಾಕೊಳ್ಳೋಕೋ ಅಥವಾ ಪಾಕೆಟ್ ಇಟ್ಕೊಳ್ಳೋಕೋ ಅಂಗಾರಮಣಿಯನ್ನೇ ಕೊಡ್ತೇವೆ. ಸಹಸ್ರ ಕುಜ ಶಾಂತಿ ಎಲ್ಲ ಮಾಡಿ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಪರಿಹಾರ ಎಂಡಲ್ಲಿದೆ. ಮೂರನೆಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಶುಕ್ರ ಮಾಸಾಂತ್ಯಕ್ಕೆ ಹೋದಾಗ ಬೇಗ ಬಂದ್ಬಿಡ್ತಾನೆ, 12ನೇ ಮನೆಗೆ ಬಂದ್ಬಿಡ್ತಾನೆ. ಸೊ ಶುಕ್ರ ನಿಮಗೆ ಕರ್ಮಾಧಿಪತಿ. ಹೌದು, ಆದಿಯಲ್ಲಿ ರವಿ 12ನೇ ಮನೆ, ನಂತರ ರವಿ ನಿಮ್ಮ ರಾಶಿಗೆ ಬಂದಾಗ ಶುಕ್ರ 12ನೇ ಮನೆ. ಇದೇನನ್ನು ತೋರಿಸುತ್ತೆ? ನಾನು ಆಗಲೇ ಹೇಳಿದೆ, ಒತ್ತಡದಿಂದನೋ ಆಸೆ ತೋರಿಸೋ ಅಥವಾ ಏನೋ ಮಾಡಿ ಮತ್ತು ತುಂಬ ಕೆಲಸಗಳು ಮಾಡಿಸ್ಕೊಳ್ತಾರೆ ಅಂತ. ಬಟ್ ಮಾಸಾಂತ್ಯಕ್ಕೆ ಬಂದಾಗ ಅದರ ರಿಸಲ್ಟ್ಸನ್ನು, ಅಂದರೆ ಅದನ್ನು ಕೊಡೋ ವಿಚಾರ ನಿಮಗೆ ಬಂದಾಗ, ಅಂದರೆ ನೀವು ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದರ ಪ್ರತಿಫಲ ನಿಮಗೆ ಕೊಡೋ ವಿಚಾರ ಬಂದಾಗ ಅವರು ತನ್ನ ಮಾತು ತಪ್ಪಬಹುದು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ನೀವೇನಾದರೂ ಒಂದು ಕೆಲಸ, ಇದು ಕೊಡ್ತೀನಿ, ಈ ಕೆಲಸ ಮಾಡಿದ್ರೆ ಅದು ಕೊಡ್ತೀನಿ, ಆ ಕೆಲಸ ಮಾಡಿದ್ರೆ ಇದು ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂದರೆ ಫಸ್ಟ್ ಕೊಡಿ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ಬೋದು. ಅಂದರೆ ಆ ಅವಕಾಶ ಇದ್ದರೆ ನಾನು ಮಾತಾಡ್ತಿರೋವಂಥದ್ದು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನಿಮಗೆ ಕರ್ಮಾಧಿಪತಿಯಾಗಿ ಶುಕ್ರ ವೇಗದಲ್ಲಿ ಬಂದಿರೋದ್ರಿಂದ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅದನ್ನು ಗುರುತಿಸಲಿಲ್ಲ, ನಿಮಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಇವಾಗ ಆಗಲ್ಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ತುಂಬ ಆಘಾತ ಆಗಿದೆ, ನೀನು ಬೇಡ, ನಿನ್ನ ಕೆಲಸನೂ ಬೇಡ ಅಂತ ರಿಸೈನ್ ಮಾಡುವ ಸಾಧ್ಯತೆಯೂ ಜಾಸ್ತಿ ಇರ್ತದೆ. ಸೊ ಆದ್ದರಿಂದ ಇದೆರಡೂ ಅಂದರೆ ಮೇನಾಗಿ ಹಣಕಾಸಿನ ವಿಚಾರವಾಗಿ ಸಿಟ್ಟು ಬಂದ್ಕೊಂಡು ಅಥವಾ ಲಾಭಾಂಶದ ವಿಚಾರವಾಗಿ ಯಾವುದೋ ಒಂದು ವ್ಯವಹಾರ, ಈಗ ಜಾಬ್ ಅನ್ನೋದು ಈ ಥರ ಜಾಬ್ ಅಲ್ಲ, ಯಾವುದೋ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೊತೆಗೆ ವ್ಯವಹಾರ ಮಾಡ್ತಕ್ಕಂಥ ನಿಮ್ಗೆ ಬಂದಿರ್ಬೋದು. ನಂತರ ಬಂದು ನೋಡಪ್ಪ ಇದಿಷ್ಟು ವ್ಯವಹಾರ ಇದೆ, ಇದಿಷ್ಟು ಮಾಡು, ನಿನಗೆ ಇಷ್ಟು ಪ್ರಾಫಿಟ್ ಕೊಡ್ತೀನಿ ಅಂತ. ಅದೆಲ್ಲ ನೀವು ಕಷ್ಟಪಟ್ಟು ಎದ್ದು ಬಿದ್ದು ಎಲ್ಲ ಓಡಾಡಿ ಮಾಡಿದ್ಮೇಲೆ ಅವ್ರು ನಿಮ್ಗೆ ಆ ಕೆಲಸ ಮಾಡ್ದೋದಾಗ ಅಂದರೆ ಅವ್ರು ನಿಮಗೆ ಕೊಡ್ತೀನಿ ಅಂತ ಪ್ರಾಫಿಟ್ ಅನ್ನೋಯ್ತೆ ನಿಮಗೆ ಕೊಡದೆ ಹೋದಾಗ ನಿಮಗೆ ಅವರಿಗೆ ಘರ್ಷಣೆ ಉಂಟಾಗುತ್ತೆ, ಇಬ್ಬರು ಕಿತ್ತೋಗ್ಬಿಡುತ್ತೆ, ಬಾಂಧವ್ಯ ಕಿತ್ತೋಗ್ಬಿಡುತ್ತೆ. ಸೊ ಆ ಥರನೂ ಸಹ ಮಾಸಾಂತ್ಯದಲ್ಲಿ ಆಗುವ ಸಾಧ್ಯತೆ ಇದೆ. ಸೊ ವ್ಯವಹಾರ ಕಿತ್ತಾಕೊಳ್ತಕ್ಕಂಥದ್ದು, ತನ್ನ ಮೂಲಕ ಫ್ರೆಂಡ್ಶಿಪ್ ಇತ್ಯಾದಿಗಳನ್ನ ಕಿತ್ತಾಕೊಳ್ತಕ್ಕಂಥದ್ದು, ಉದ್ಯೋಗವನ್ನು ರಿಸೈನ್ ಮಾಡ್ತಕ್ಕಂಥದ್ದು, ಸಿಟ್ಟು ಬಂದ್ಕೊಂಡು ನಾವು ಹೇಳಿದ್ದ ಪ್ರಮಾಣದಲ್ಲಿ ನೀವು ನಡ್ಕೊಂಡಿಲ್ಲ, ಪ್ರಮೋಷನ್, ಸ್ಯಾಲ್ರಿ ಹೈಕ್ ಇತ್ಯಾದಿಗಳು ನೀವು ಕೊಡಲಿಲ್ಲ, ಈ ಥರ ಟಾರ್ಗೆಟ್ ಮಾಡಿದ್ರು ಕೂಡ ನೀವು ಬೋನಸ್ ಇತ್ಯಾದಿಗಳು ಕೊಡಲಿಲ್ಲ, ಈ ಥರದ ವಿಚಾರಗಳಲ್ಲಿ ಕಿತ್ತಾಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಸ್ವಲ್ಪ ಬುದ್ಧಿವಂತಿಕೆ ಬೇಕು ಇದರಲ್ಲಿ, ಭಾಳ ಬುದ್ಧಿವಂತಿಕೆ ಯೋಚಿಸಿ ಮಾಡಬೇಕು. ನೀವು ನೋಡಿಕೊಂಡು ನೀವು ಅದನ್ನು ವ್ಯವಹರಿಸಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇದೆಲ್ಲ ಒಂದು ದೇವಿ ಆರಾಧನೆಯಿಂದ, ದೇವಿ ಶಕ್ತಿಯಿಂದ ಇದು ಪರಿಹಾರ ಆಗ್ಬೋದು. ಒಂದು ಶೂಲಿನಿ ದುರ್ಗಾ ಹೋಮ ಅಂತ ಒಂದು ಮಾಡಿ ಒಂದು ವಿಶೇಷವಾದ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ. ಆ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ತಾನೆ ಮಾಹಿತಿಯನ್ನು, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 4ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಸಂಬಂಧಗಳಲ್ಲಿ ಸೂಕ್ಷ್ಮತೆಯನ್ನು ಬಹಳ ಸೂಕ್ಷ್ಮತೆ ಇರಬೇಕು. ಏಕೆಂದರೆ ಬಾಂಧವ್ಯಗಳಲ್ಲಿ, ಸಂಬಂಧಗಳಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಫ್ರೆಂಡ್ಸ್ ಮಧ್ಯದಲ್ಲಿ ನೀವು ಏನೋ ಒಂಥರ ಏನಾಗ್ತದೆ ಅಂದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಗಿದೆ ಅನ್ನುವ ರೀತಿಯಲ್ಲಿ ಅನಿಸ್ಬೋದು ನಿಮಗೆ. ಇವರೊಂದಿಗಿನ ವ್ಯವಹಾರ ಅಥವಾ ಈ ವ್ಯಕ್ತಿ ಅಥವಾ ಈ ಸ್ತ್ರೀ ಅಥವಾ ಈ ರಿಲೇಷನ್ ಅಥವಾ ಈ ಫ್ರೆಂಡ್, ಇವರೊಂದಿಗಿನ ವ್ಯವಹಾರ ನನ್ನ ಆತ್ಮಗೌರವಕ್ಕೆ ಹೊಡೆತ ಬೀಳೋ ಥರ ಮಾತಾಡ್ತಿದ್ದಾರೆ, ಇದೆಲ್ಲ ಸಹಿಸೋಕ್ಕಾಗಲ್ಲ, ಈ ಥರ ಸಂಬಂಧಗಳಲ್ಲಿ ಬಿರುಕು ಉಂಟಾಗತಕ್ಕಂಥದ್ದು ಅದೇ ಥರ. ಏಕೆಂದರೆ ನಿಮ್ಮ ಸ್ನೇಹವನ್ನು ಅಥವಾ ನಿಮ್ಮ ಸಂಬಂಧವನ್ನು ಅವರು ತುಂಬ ಈಸಿಯಾಗಿ ತಗೊಂಡಿದ್ದಾರೆ ಅಂತ ಅನಿಸ್ಬೋದು. ನಿಮಗೆ ಗೌರವ ಕೊಡ್ತಾ ಇಲ್ಲ, ನಿಮ್ಮ ಮಾತಿಗೆ ಏನೂ ಬೆಲೆ ಇಲ್ಲ, ಅಥವಾ ನಿಮ್ಮನ್ನು ತುಂಬ ಚುಚ್ಚಿ ಅಥವಾ ಡೈಲಾಗ್ಗಳು ಹೊಡಿತಾ ಇದ್ದಾರೆ, ನಿಮಗೆ ತುಂಬ ಅವಮಾನ ಮಾಡುವ ಪ್ರಯತ್ನಗಳು ನಡೀತಾ ಇದೆ ಅಂತ ನಿಮಗೆ ಫೀಲ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ನನಗೆ. ಇದರಿಂದ ಏನಾಗ್ಬಿಡುತ್ತೆ, ನೀವು ಆ ಸಂಬಂಧಗಳನ್ನೇ ಕೆಡಿಸ್ಕೊಳ್ಬಿಡ್ತೀರಾ ಅಂತ ಕಾಣ್ತಾ ಇದೆ. ಸೊ ಅದರಿಂದ ತೀರಾ ಮಟ್ಟಕ್ಕೆ ಹೋಗಿ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರು ಅವಶ್ಯಕತೆ ಇದೆ. ನಿಮಗೆ ಅಷ್ಟಮ ಶನಿಯಲ್ಲಿದ್ದೀರಾ, ನೆನಪು ಮಾಡ್ಕೊಳ್ಬೇಕು ನೀವು. ಅದು ಯಾವಾಗಲೂ ತಲೆ ನೆನಪಿರಬೇಕು. 24/7 ನಿದ್ರೆಗಳಲ್ಲಿ ಕೂರಿಸರು ನನಗೆ ಅಷ್ಟಮ ಶನಿ ನಡೀತಾ ಇದೆ, ನಾನು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನೆನಪಿರು. ಅದರಿಂದ ಯಾವ ವ್ಯಕ್ತಿಯನ್ನು ಸಹ ದೂರ ಮಾಡಿಕೊಳ್ಬಾರ್ದು, ಯಾವ ವ್ಯಕ್ತಿಯನ್ನು ಸಹ ನೀವು ಹಾಳು ಮಾಡಿಕೊಳ್ಳಬಾರ್ದು. ಸಂಬಂಧಗಳನ್ನ ಹಂಗೆ ಇಟ್ಕೊಂಡು ಹೋಗ್ಬೇಕು ಸೂಕ್ಷ್ಮವಾಗಿ, ಗೊತ್ತಾಯ್ತಲ್ವಾ? ಅದು ಹಾಳಾಗದಂತೆ ನೋಡ್ಕೊಳ್ಬೇಕು. ಬೆಣ್ಣೆಯಲ್ಲಿ ಕೂದಲು ತೆಗಿತಾರೆ, ನಿಧಾನವಾಗಿ ನಿಮ್ಮ ವ್ಯವಹಾರಗಳನ್ನ ಮುಗಿಸ್ಕೊಳ್ಬೇಕು, ಗೊತ್ತಾಯ್ತಲ್ವಾ? ಯಾರೇ
ಯಾರಿಂದಾರು ದೂರ ಮಾಡ್ಕೊಳ್ತೀರಾ, ದೂರ ಇರ್ತೀರಾ ಅಂದರೂ ಕೂಡ ಅವ್ರಿಗೆ ಗೊತ್ತಾಗಬಾರ್ದು ನೀವು ಅವರಿಂದ ದೂರ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಎಲ್ಲೋ ನೀವು ಬ್ಯುಸಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಅನಿಸ್ಬೇಕು. ಆ ತರಹ ಸಂಬಂಧಗಳ ಸೂಕ್ಷ್ಮತೆಯನ್ನು ನೋಡ್ಕೊಂಡು ವ್ಯವಹರಿಸಬೇಕಾಗಿರ್ತದೆ ಇಲ್ಲಿ. ಅದರಲ್ಲೂ ಸ್ನೇಹಿತರು ಬಹಳ ಕಾಲದ ದೀರ್ಘಕಾಲದ ಸ್ನೇಹಿತರೊಟ್ಟಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಅಥವಾ ನೀವೇ ಸ್ವಲ್ಪ ಕಿರಿಕಿರಿ ಅನಿಸುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಹಂಗೆ ಆಗದಂತೆ ನೋಡ್ಕೊಳ್ಬೇಕು ನೀವು. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಈ ದೃಷ್ಟಿಯಿಂದಲೋ ಯಾರೋ ಮೂರನೇ ವ್ಯಕ್ತಿಯ ಕೈವಾಡದಿಂದಲೋ ಸ್ವಲ್ಪ ನಿಮ್ಮ ಮನಸ್ಸು ಭ್ರಮಿತವಾಗುವ ಸಾಧ್ಯತೆ ಇದೆ. ಸೊ ಒಂದು ದುರ್ಗಾ ಅಷ್ಟೋತ್ರ, ಲಲಿತಾ ಸಹಸ್ರನಾಮ ಇತ್ಯಾದಿಗಳನ್ನು ಓದಿಕೊಳ್ತಾ ಇದ್ರು ತುಂಬ ಒಳ್ಳೆಯದು. ಮನೆ ಹತ್ರ ಗಣಪತಿ ದೇವಸ್ಥಾನ ಇದ್ದರೆ ಹೋಗಿ ಅಲ್ಲಿ ಒಂದು 28 ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ ಆಗಲಿದೆ. ಇಲ್ಲ ನಾನು ಈ ವಿಡಿಯೋದಲ್ಲಿ ವಿಶೇಷವಾಗಿ ಶೂಲಿನಿ ದುರ್ಗಾ ಹೋಮ, ತ್ರಿಶೂಲ ಪ್ರಸಾದ ಎಲ್ಲ ಕೊಡ್ತಾ ಇದ್ದೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಅದಾದರೂ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ಒಳ್ಳೆಯದಾಗತ್ತೆ. 5ನೆಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀರಿನಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಪ್ರಯಾಣದ ಕಾಲದಲ್ಲೂ ಇರಬಹುದು. ಉದಾಹರಣೆಗೆ ಈಗಂತೂ ಬಿಡಿ ಮಳೆಗಾಲ, ಸೊ ರಾತ್ರಿ ತುಂಬ ಮಳೆ ಆಗಬೇಕಾದ್ರೆ ಡ್ರೈವ್ ಮಾಡ್ತಕ್ಕಂಥದ್ದು ದಯವಿಟ್ಟು ಅವಾಯ್ಡ್ ಮಾಡಿ. ನೀರಿನಿಂದ ಅಪಾಯ ಇದೆ ಅಂದರೆ ಬಾವಿಗೋ ಸ್ವಿಮ್ಮಿಂಗ್ ಪೂಲ್ಗೋ ಕೆರೆಗೋ ಹಾರ್ಕೊಂಡ್ರೆ ಮಾತ್ರ ಈಜು ಹೊಡೆಯೋಕ್ಕೆ ಬರ್ದೇನೆ ಸಮಯ ಇಲ್ಲೇನಿಲ್ಲ ಅಂತೇನಿಲ್ಲ. ತುಂಬ ಡ್ರೈವಿಂಗ್ ಮಾಡಬೇಕಾದ್ರೆ, ತುಂಬ ಮಳೆ ಬರಬೇಕಾದ್ರೆ ಡ್ರೈವ್ ಮಾಡಬೇಕಾದ್ರೆ ಬೈಕ್ ಸ್ಕಿಡ್ ಆಯಿತು, ಕಾರ್ಗೇನೋ ಇದಾಯಿತು, ಗೊತ್ತಾಗಲಿಲ್ಲ, ಕಾಣಲಿಲ್ಲ, ಟಚ್ ಮಾಡಿದೆ ಅಂದ್ರೂ ಅಪಾಯವೇ. ಸೊ ಆದ್ದರಿಂದ ಇದು ಮಳೆಗಾಲ ಬೇರೆ ನಡೀತಾ ಇದೆ. ಸೊ ಅದರಿಂದಾಗಿ ದಯವಿಟ್ಟು ಹೇಳ್ತೇನೆ, ನೀರಿನಿಂದ ಅಪಾಯಗಳು ಕಂಡು ಬರ್ತಾ ಇದೆ. ಸೊ ಈಜೋಕ್ಕೆ ಹೋಗೋದಂತೂ ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಹೋಗಲೇಬಾರ್ದು ನೀವು, ಆಯಿತಾ? ಅದು ಮುಗಿದೋಯ್ತದು, ಅದು ಮಾಡಲೇಬಾರ್ದು. ಅಷ್ಟೇ ಅಲ್ಲದೆ ನೀರಿನಿಂದ ಅಪಾಯ ಅಂದರೆ ಕೇವಲ ನೀರಿನ ಹತ್ತಿರ ಹೋಗ್ತಕ್ಕಂಥದ್ದು ತಪ್ಪಿಸ್ಕೊಂಡ ತಕ್ಷಣ ಇದರಿಂದ ಅಪಾಯ ಆಗಲ್ಲ. ಸೊ ನೀವು ತುಂಬ ಜೋರು ಮಳೆಯಲ್ಲಿ ವಾಹನ ಚಾಲನೆ ಅಪಾಯ. ಅದು ದ್ವಿಚಕ್ರ ಇರ್ಬೋದು, ತ್ರಿಚಕ್ರ ಇರ್ಬೋದು, ಚತುಶ್ಚಕ್ರ ಇರ್ಬೋದು, ಅಂದರೆ ಕಾರು, ಬೈಕು, ಆಟೋ, ಲಾರಿ, ಬಸ್ಸು ಏನು ಬೇಕಾದ್ರೂ ಇರ್ಬೋದು. ಸೊ ತೀರ ಮಳೆಯಲ್ಲಿ ವಾಹನ ಚಾಲನೆ ನಿಮಗೆ ಅಪಾಯವನ್ನು ತರಬಹುದು. ಎಲ್ಲೋ ಒಂದು ಕಡೆ ಜಾರು ಬಿದ್ದೆ, ಸೊಂಟ ಮುರಿತು, ಕಾಲು ಮುರಿತು, ಮತ್ತೊಂದೇನೋ ಅಂತ. ಸೊ ನೀರಿನಿಂದ ಜಾರಿ ಬೀಳ್ತಕ್ಕಂಥದ್ದು. ಸೊ ನೀರಿನಿಂದ ಅಪಾಯ ಅಂದರೆ ಇದೆಲ್ಲದೂ ಸಹ ಬರ್ತದೆ. ಸೊ ಅದರಿಂದ ಸ್ವಲ್ಪ, ಅಥವಾ ಈ ಒಂದು ವಾತಾವರಣಗಳಲ್ಲಿ ಬಿಸಿ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು, ಶುದ್ಧವಾದ ನೀರನ್ನು ಸೇವನೆ ಕುಡಿತಕ್ಕಂಥದ್ದು ಒಳ್ಳೇದಲ್ವಾ? ಸೊ ನೀವು ಎಲ್ಲಂದ್ರಲ್ಲಿ ಹೋದ್ರಿ, ಹೋಟ್ಲು ಮತ್ತೊಂದು ಇನ್ನೊಂದು ಯಾವುದೋ ನೀರು ಸಿಕ್ತು ಕುಡಿದ್ಬಿಟ್ರಿ, ಮತ್ತೊಂದು ಯಾರ್ದೋ ಮನೆ ಕುಡಿ ನೀರು ಕುಡಿ ಬಾರಿಕೆ ಆಗ್ತದೆ ಕುಡಿದ್ಬಿಟ್ರಿ. ಸೊ ಇದರಿಂದ ಇನ್ಫೆಕ್ಷನ್ ಆಗಿ ಗಂಟಲು ಸಮಸ್ಯೆ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಬೇದಿ ಇತ್ಯಾದಿಗಳ ಸಮಸ್ಯೆ, ಇದೆಲ್ಲ ಸಹ ಸಮಸ್ಯೆ ಇದೆ. ಆದ್ದರಿಂದ ದಯವಿಟ್ಟು ಹೇಳ್ತೇನೆ, ಈ ವಿಚಾರಗಳಲ್ಲಿ ಎಚ್ಚರಿಕೆ. ಅದು ನೀರಿನ ಬಳಕೆಯ ವಿಚಾರದಲ್ಲಿ ತುಂಬ ಜಾಸ್ತಿ ಇರಬೇಕಾಗ್ತದೆ. ಇಲ್ಲಿ ಆರೋಗ್ಯದ ಸಂಪೂರ್ಣವಾದಂಥ ಎಚ್ಚರಿಕೆಯನ್ನು ನೀವು ಪಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಮಂದಮಂಗಳ ಯುತಿ, ಕುಜ ಹಾಗೂ ಶನಿ, ಆ ಒಂದು ಯೋಗ, ಯುತಿ ಅಲ್ಲ ಯೋಗ, ಈ ಕುಜ ಹಾಗೂ ಶನಿಯ ಯೋಗ ಏನಿದೆ ಅದು ಕೂಡ ನಿಮಗೆ ಎಫೆಕ್ಟ್ ಆಗ್ತದೆ. ಅಷ್ಟಮ ಶನಿ ಎಫೆಕ್ಟ್ ಆಗ್ತದೆ. ಆಮೇಲೆ ರಾಶ್ಯಾಧಿಪತಿಯೇ ವ್ಯಯ 12ನೇ ಮನೆಯಲ್ಲಿ ಮೊದಲ 2 ವಾರಗಳಿರ್ತಕ್ಕಂಥದ್ದು ನಿಮಗೆ ಎಫೆಕ್ಟ್ ಆಗ್ತದೆ. ಶುಕ್ರ ವ್ಯಯ, ಬುಧ ವ್ಯಯ ನಿಮಗೆ ಎಫೆಕ್ಟ್ ಆಗ್ತದೆ. ಸೊ ಅದರಿಂದ ಇದರ ಬಗ್ಗೆ ಎಲ್ಲ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ ಅಲ್ವಾ, ಆರೋಗ್ಯದ ವಿಚಾರವಾಗಿ. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ನಿಮ್ಮ ಹಲವಾರು ಸಮಸ್ಯೆಗಳು, ಅದು ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇರಬಹುದು, ಆರೋಗ್ಯ ಇರಬಹುದು, ಸಂಸಾರ ಇರಬಹುದು, ಏನೇ ಇರಬಹುದು, ಎಲ್ಲ ಸಿಂಹರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕೆ ನಾವು ವಿಶೇಷವಾಗಿ ಮಾಡ್ತಾ ಇರುವ ಆ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಜುಲೈ 24ನೇ ತಾರೀಕು ಭೀಮನ ಅಮಾವಾಸ್ಯೆ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಅದು ಮಾಟಮಂತ್ರ ಇರಬಹುದು, ದೃಷ್ಟಿದೋಷ ಇರಬಹುದು, ಶತ್ರುಬಾಧೆ ಇರಬಹುದು, ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳಲ್ಲಿ, ಮನೆಗಳಲ್ಲಿ ಎಲ್ಲೇ ಆಗಿರ್ಬೋದು, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ, ಅದು ನಿಮಗೆ ತುಂಬ ತೊಂದರೆ ಆಗುತ್ತಾ ಇದೆ ಅಂದರೆ ಅದರ ಪರಿಹಾರಕ್ಕೋಸ್ಕರವಾಗಿಯೇ ನಾವು ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲ ಆಯಿತು, ಹೋದ ವರ್ಷ ಮಾಡಿದ್ದೆ ಅನ್ಸುತ್ತೆ, ಬಹುಶಃ ಈ 1 ವರ್ಷಗಳ ಮೇಲೆ ಆಗೋಯ್ತೇನೋ. ಶೂಲಿನಿ ದುರ್ಗಾ ಹೋಮ, ಆ ಶೂಲಿನಿ ದುರ್ಗಾ ಹೋಮವನ್ನು ಭೀಮನ ಅಮಾವಾಸ್ಯೆ ದಿವಸ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ಮಾಡಿ ಒಂದು ಅದ್ಭುತವಾದ ವಿಶೇಷವಾದ ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಕೊಟ್ಟಿದ್ವಿ, ಈ ವರ್ಷವೂ ಸಹ ಮತ್ತೆ ಕೊಡ್ತಾ ಇದ್ದೀವಿ. ಹಳೆಯ ತ್ರಿಶೂಲ ನಿಮ್ಮಲ್ಲಿದೆ ಅಂದರೆ ಅದನ್ನೆಲ್ಲರೂ ಹರಿಯೋ ನೀರಿನಲ್ಲೋ ಹೊರಗಡೆ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸದನ್ನು ಇಟ್ಕೊಳ್ಬಹುದು. ಇಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ, ನಾವು ಯಾವಾಗೂ ಕೊಟ್ಟಿಲ್ಲ ಅಂದರೆ ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ಸ್ಕ್ರೀನ್ ಮೇಲೆ ಕಾಣುವ
ವಿಶೇಷವಾದಂತಹ ತ್ರಿಶೂಲನ ಈ ಥರ ನಾವು ಒಂದು ಚಿಕ್ಕ ಬಾಕ್ಸ್ ಸಂಕಲ್ಪ ಸೇವಾ ಪ್ರಸಾದದ ಬಾಕ್ಸ್ನಲ್ಲಿ ಕಳಿಸ್ಕೊಡ್ತೇವೆ. ಈ ಒಂದು ವಿಶೇಷವಾದಂತಹ ಸ್ಕ್ರೀನ್ ಮೇಲೆ ಕಾಣುವ ತ್ರಿಶೂಲವನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು ನೀವು, ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಅಂಗಡಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಳ್ಬಹುದು. ಅದೇ ಅಂದರೆ ಆ ದೃಷ್ಟಿಯನ್ನು, ನೆಗೆಟಿವನ್ನು, ಮಾಟಮಂತ್ರಗಳನ್ನು, ಇದನ್ನೆಲ್ಲ ಶತ್ರುಬಾಧೆಗಳನ್ನು ತಡೆಯುತ್ತೆ. ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಅವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಎರಡು ದೀಪಗಳನ್ನು ಇಟ್ಟು ಅದರಲ್ಲಿ ಪಾರ್ವತಿ ಪರಮೇಶ್ವರ ಆರಾಧನೆಯನ್ನು ಮಾಡಿ ನಿಮ್ಮ ಸೌಮಾಂಗಲ್ಯ ಅಭಿವೃದ್ಧಿಗೋಸ್ಕರ, ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಹಾಗೂ ಗಂಡನ ಆಯಸ್ಸು ಅಭಿವೃದ್ಧಿಯಾಗಬೇಕು, ಆರೋಗ್ಯ ವೃದ್ಧಿಯಾಗಬೇಕು ಗಂಡನಿಗೆ ಅನ್ನುವ ಕಾರಣಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಮಾಡುವಂಥದ್ದು ಅವತ್ತಿನ ದಿವಸ ಅಲ್ವೇ. ಸೊ ನಾವು ಜ್ಯೋತಿರ್ಭೀಮೇಶ್ವರನ ಒಂದು ವಿಶೇಷವಾದ ಹೋಮವನ್ನೇ ಮಾಡಬೇಕು, ಪಾರ್ವತಿ ಪರಮೇಶ್ವರರ ವಿಶೇಷವಾದ ಹೋಮವನ್ನೇ ಮಾಡಬೇಕು. ಹಾಗೂ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದ ಕಂಕಣ, ನೀವೇನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಕಂಕಣವನ್ನು ಕಟ್ತಿರಲ್ಲ, ಆ ಕಂಕಣವನ್ನು ನಾವು ಹೋಮವನ್ನೇ ಮಾಡಿ ನಿಮಗೆ ಕೊಡಬೇಕು. ಸೊ ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ನಿಮ್ಮ ಯಜಮಾನರಿಗೆ ಕೈಗೆ ಆ ಒಂದು ಕಂಕಣವನ್ನು ಕಟ್ಟಬಹುದು, ಇಲ್ಲ ನೀವು ಸಹ ಕಟ್ಕೊಳ್ಬಹುದು. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಸಹಿತವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂಪೂರ್ಣ ಫಲಕ್ಕೆ ಪಾರ್ವತಿ ಪರಮೇಶ್ವರರ ಒಂದು ಹೋಮ, ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ವಿಶೇಷ ಅಭಿಮಂತ್ರಿತ ಒಂದು ಕಂಕಣ ದಾರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಹಲವಾರು ಜನ ಉದ್ಯೋಗ ಅಂತಲೋ, ವ್ಯಾಪಾರ, ಬಿಸಿನೆಸ್ ಇತ್ಯಾದಿ ಹಲವಾರು ಕಾರಣಗಳಿಂದ ಮನೆಯಲ್ಲಿ ಈ ವ್ರತವನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಂಥವ್ರು ಯೋಚನೆ ಮಾಡಿಬಿಡಿ, ಅವತ್ತಿನ ದಿವಸ ನಾವೇ ಹೋಮವನ್ನು ಮಾಡಿ ನಿಮಗೆ ಕಂಕಣ ಪ್ರಸಾದಾದಿಗಳನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅದನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಫಲ ಸಿಗ್ತದೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೇನೆ, ನಾನು ಆಗಲೇ ವಿಡಿಯೋಗಳು ಕೆಲವಿಷ್ಟು ಮಾಡಿದ್ದೆ, ಇನ್ನು ಕೆಲವಿಷ್ಟು ಮಾಡ್ತೇನೆ. ಕುಜನ ಒಂದು ವಿಶೇಷವಾದಂತಹ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಜುಲೈ ತಿಂಗಳಲ್ಲಿ ಕುಜ ಕನ್ಯಾ ರಾಶಿಯಲ್ಲಿರ್ತಾನೆ, ಹಾಗೂ ಮೀನ ರಾಶಿಯಲ್ಲಿ ಆಲ್ರೆಡಿ ಶನಿಗ್ರಹ ಇದ್ದಾನೆ. ಇದನ್ನು ಮಂದಮಂಗಳ ಯೋಗ ಅಂತ ಕರಿತೇವೆ. ಇದರ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇನೆ. ಈ ಮಂದಮಂಗಳ ಯುತಿ ಈ ಬಿಸಿ ತುಪ್ಪದ ಥರ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ಗಂಟಲು ಸುಟ್ಟೋಗುತ್ತೆ ಅನ್ನುವ ಪರಿಸ್ಥಿತಿ, ಮಂದಮಂಗಳ ಯೋಗ ಅಂತೀವಿ ನಾವು ಇದನ್ನು. ಸೊ ಇದಕ್ಕೋಸ್ಕರ ವಿಶೇಷವಾಗಿ ಸಹಸ್ರ ಕುಜ ಶಾಂತಿ 1008 ಸಂಖ್ಯೆಯಲ್ಲಿ ಕುಜಗ್ರಹಕ್ಕೆ ಶಾಂತಿ ಹೋಮವನ್ನು ಮಾಡಿ ನಿಮ್ಮೆಲ್ಲರ ಕುಜದೋಷಗಳು ಪರಿಹಾರವಾಗಬೇಕು, ವಿಶೇಷವಾಗಿ ನಿಮಗೆ ಆ ಕುಜನ ಅನುಗ್ರಹ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 1008 ಸಂಖ್ಯೆಯಲ್ಲಿ ಕುಜಗ್ರಹಿ ಹೋಮವನ್ನು ಮಾಡಿ ನಿಮಗೆ ಆ ಅಂಗಾರಮಣಿ ಅನ್ನುವಂಥ ಒಂದು ಮಣಿಯನ್ನು ಸಹ ಕಳಿಸ್ಕೊಡ್ತಾ ಇದ್ದೇವೆ. ಅದು ಸಹ ಈ ಪ್ರಸಾದದ ಬಾಕ್ಸ್ ಅಲ್ಲಿ ಇರಲಿದೆ. ಅಷ್ಟೇ ಅಲ್ಲದೆ ನಾವು ಸ್ವಯಂವರ ಭಾರತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದನ್ನೂ ಸಹ ಮಾಡ್ತಾ ಇದ್ದೇವೆ. ಮಂದಮಂಗಳ ಯೋಗ ಅಂದರೆ ಶನಿ ಕುಜ ಎರಡಕ್ಕೂ ಹೋಮ ಮಾಡಬೇಕಲ್ಲ, ಸೊ ಆ ಎರಡಕ್ಕೂ ಶಾಂತಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೆಲ್ಲವೂ ಸಹ ಒಂದು ಪ್ರಸಾದ ಸ್ವರೂಪದಲ್ಲಿ ಈ ಒಂದು ಪ್ರಸಾದದ ಬಾಕ್ಸ್ನಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ, ಆ ಜ್ಯೋತಿರ್ಭೀಮೇಶ್ವರ ಒಂದು ಹೋಮದಲ್ಲಿ ಅಭಿಮಂತ್ರಣ ಮಾಡಿದ ಕಂಕಣ ದಾರ, ಅದ್ರ ಜೊತೆಗೆ ನಿಮಗೆ ಒಂದು ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ, ಹಾಗೂ ಸಹಸ್ರ ಕುಜ ಶಾಂತಿ ಇತ್ಯಾದಿಗಳಲ್ಲಿ ಅಭಿಮಂತ್ರಿತವಾದಂತಹ ಆ ಅಂಗಾರಮಣಿ, ಕುಜನ ಮಣಿಯನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರಗಳು, ಭೂಮಿ ಕೊಂಡುಕೊಳ್ಳೋದು, ಮಾರಾಟ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೈಟ್ ತಗೊಳಕ್ಕಾಗ್ತಾ ಇಲ್ಲ, ಸೈಟ್ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಜಮೀನು ಖರೀದಿ ಇತ್ಯಾದಿ ಪ್ರಾಬ್ಲಮ್ ಆಗಿದೆ, ಪಿತ್ರಾರ್ಜಿತ ಆಸ್ತಿ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ. ಯಾವುದೇ ಭೂಮಿ ವಿಚಾರ, ಸ್ವಂತ ಮನೆ, ಬಾಡಿಗೆ ಮನೆ, ಲೀಸ್ ಮನೆ ಎಲ್ಲೇ ಇರಲಿ, ಆ ಭೂಮಿಯಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು, ಕುಜಾನುಗ್ರಹ ಸಿಗಬೇಕು, ಕುಜ ದೋಷಗಳು ಪರಿಹಾರವಾಗಬೇಕು ಅಂತಲೇ ಅಂಗಾರಮಣಿಯನ್ನು ಕೊಡ್ತಾ ಇರುವಂಥದ್ದು. ಕುಜನ ಒಂದು ಉಪರತ್ನವಾಗಿರ್ತದೆ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು ಒಂದು ಕೆಂಪು ದಾರದಲ್ಲಿ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನದು ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ
ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಏನಾದರೂ ವಿಶೇಷವಾಗಿ ನನಗೆ ತಿಳಿಸಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನಾನು ಓದ್ತಾ ಇರ್ತೇನೆ. ಹಾಗೂ ಅದರಲ್ಲಿ ಏನೇನು ಬೇಕು ಆ ವ್ಯವಸ್ಥೆಯನ್ನು ನಿಮಗೆ ಬೇಕಾದ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.